ನಮಸ್ಕಾರ ಗೆಳೆಯರ, ನಾನಿವತ್ತು ಹೇಳುವಂತ ಮೂವಿ ಹೆಸರು ಟೆಕ್ಸಾಸ್ ಚೈನ್ಸಾ 3D ಅಂತ. ಈ ಒಂದು ಮೂವಿ ಹಾರರ್ ಮತ್ತು ಕ್ರೈಮ್ ಮೇಲೆ ಬೇಸ್ ಆಗಿದೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡ್ತೇವೆ, ಟೆಕ್ಸಾಸ್ ಎಂಬ ಊರಿನಲ್ಲಿ ಕೆಲವು ಪೊಲೀಸರು ಮತ್ತೆ ಜನರು ಕೋಪಿಸ್ಕೊಂಡು ಒಂದು ಮನೆ ಮುಂದೆ ನಿಂತಿದ್ದಾರೆ ಅಂತ. ಕಾರಣ ಯಾಕೆ ಅಂದ್ರೆ ಆ ಕುಟುಂಬದಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಲೆದರ್ ಫೇಸ್ ಊರಿನಲ್ಲಿರುವಂತ ಕೆಲವು ಜನರನ್ನ ಕ್ರೂರವಾಗಿ ಕೊಂದು ಅವರ ಚರ್ಮನ ಸುಲಿದು ಟಾರ್ಚರ್ ಮಾಡ್ತಿರ್ತಾನೆ ಅಂತ. ಇದೇ ಕಾರಣಕ್ಕೆ ಊರಿನ ಜನರು ಕೋಪಿಸ್ಕೊಂಡು ಆ ಕುಟುಂಬದ ಮನೆ ಮುಂದೆ ನಿಂತ್ಕೊಂಡು ಆ ವ್ಯಕ್ತಿನ ಆಚೆ ಕಡೆ ಕಳಿಸಿ ಅವನನ್ನ ಕೊಲ್ತೀವಿ, ಇಲ್ಲ ಅಂದ್ರೆ ನಿಮ್ಮ ಮನೆಗೆ ಬೆಂಕಿ ಹಚ್ಚಿ ಸುಡ್ತೀವಿ ಅಂತ ವಾರ್ನಿಂಗ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಆ ಕುಟುಂಬದವರು ಅವನನ್ನ ಕಳಿಸೋದಿಲ್ಲ. ಯಾಕೆ ಅಂದ್ರೆ ಲೆದರ್ ಫೇಸ್ ಅದೇ ಮನೆಯ ಒಬ್ಬ ಸದಸ್ಯ ಆಗಿರ್ತಾನೆ. ಇದೇ ಒಂದು ಕಾರಣಕ್ಕೆ ರೊಚ್ಚಿಗೆದ್ದ ಜನರು ಕೆಲವು ಬಾಟಲ್ಗಳನ್ನ ಆ ಮನೆ ಮೇಲೆ ಬಿಸಾಕಿ ಬೆಂಕಿ ಹಚ್ಚೋದಕ್ಕೆ ಶುರು ಮಾಡ್ತಾರೆ. ಎರಡೂ ಕಡೆಯಿಂದ ಫೈರಿಂಗ್ ಶುರು ಆಗುತ್ತೆ. ಆದ್ರೆ ಕೊನೆಗೆ ಬೆಂಕಿಯಲ್ಲಿ ಆ ಒಂದು ಕುಟುಂಬ ಕಂಪ್ಲೀಟ್ ಆಗಿ ನಾಶ ಆಗುತ್ತೆ. ಆದ್ರೆ ಒಂದು ಚಿಕ್ಕ ಮುದ್ದಾದ ಪಾಪು ಉಳ್ಕೊಳುತ್ತೆ. ಆ ಒಂದು ಪಾಪುನ ಇಬ್ರು ದಂಪತಿಗಳು ತಗೊಂಡೋಗಿ ತುಂಬಾ ದೂರ ಸಾಕ್ತಿರ್ತಾರೆ. ಅದೇ ಒಂದು ಪಾಪು ಸುಮಾರು ವರ್ಷಗಳಾದ ನಂತರ ದೊಡ್ಡೋಳಾಗ್ತಾಳೆ, ತುಂಬಾ ಸುಂದರವಾಗಿರ್ತಾಳೆ. ಆ ಒಂದು ಹುಡುಗಿಗೆ ಒಂದು ಕಾಗದ ಬರುತ್ತೆ. ಅದು ತನ್ನ ಅಜ್ಜಿಯಿಂದ ಅವಳ ನಿಜವಾದ ಫ್ಯಾಮಿಲಿ ಮತ್ತೆ ಅವಳ ಒಂದು ಆಸ್ತಿ ಬಗ್ಗೆ. ಇದು ಗೊತ್ತಾದ ನಂತರ ತನ್ನ ತಂದೆ ತಾಯಿ ಬಳಿ ಹೋಗಿ ತುಂಬಾನೇ ಜಗಳ ಆಡ್ತಾಳೆ. ಯಾಕೆಂದ್ರೆ ಈ ಸತ್ಯನ ಬಹಳಷ್ಟು ವರ್ಷಗಳ ತನ್ನ ತಂದೆ ತಾಯಿ ಅವಳಿಗೆ ಹೇಳ್ದೇನೆ ಮುಚ್ಚಿಟ್ಟಿದ್ರು ಅಂತ. ಈ ಒಂದು ಕಾರಣಕ್ಕೆ ತನ್ನ ತಾಯಿ ಕೂಡ ಹೇಳ್ತಾಳೆ, ಆ ಒಂದು ಫ್ಯಾಮಿಲಿ ಹತ್ರ ನೀನು ಹೋಗ್ಬೇಡ ಅಂತ. ಇದನ್ನ ಕೇಳ್ದೇನೆ ಆ ಒಂದು ಹುಡುಗಿ ತನ್ನ ಸ್ನೇಹಿತರೊಂದಿಗೆ ಆ ಒಂದು ಮನೆನ ನೋಡೋದಕ್ಕೆ ಹೋಗ್ತಾಳೆ. ಆದ್ರೆ ಆ ಒಂದು ಮನೆ ತುಂಬಾನೇ ಸುಂದರವಾಗಿತ್ತು. ಆದ್ರೆ ಊರಿನ ಜನರು ಅವಳನ್ನ ಬೇರೆ ರೀತಿ ನೋಡ್ತಿರ್ತಾರೆ. ಕಾರಣ ಯಾಕೆ ಅಂದ್ರೆ ಆ ಕುಟುಂಬದ ಸದಸ್ಯರು ಮಾಡಿದ ಕೆಲವು ಕೆಲಸಗಳಿಂದ. ಗೆಳೆಯರ, ಇದಲ್ಲದೆ ಆ ಒಂದು ಮನೆಯಲ್ಲಿ ಇನ್ನೂ ಕೂಡ ಲೆದರ್ ಫೇಸ್ ಬದುಕಿರ್ತಾನೆ. ಅವನು ಯಾವ ರೀತಿ ಈ ಸ್ನೇಹಿತರ ಮೇಲೆ ಅಟ್ಯಾಕ್ ಮಾಡ್ತಾನೆ ಅನ್ನೋದನ್ನ ಈ ಒಂದು ಮೂವಿಯಲ್ಲಿ ನೋಡ್ಬೋದು. ಬಹಳಷ್ಟು ಕ್ರೂರವಾದ ಸೀನ್ಸ್ಗಳಿವೆ, ಅಡಲ್ಟ್ ಸೀನ್ಸ್ಗಳಿವೆ. ಇದೇ ಕಾರಣಕ್ಕೆ ಇಂಥ ಸೀನ್ಸ್ಗಳು ನಿಮಗೆ ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ಈ ಒಂದು ಮೂವಿನ ನೋಡಬೇಡಿ. ಗೆಳೆಯರ, ಮೂವಿ ಮಾತ್ರ ತುಂಬಾನೇ ಭಯಂಕರವಾಗಿದೆ. ಹಾಗೆ ಹಾರರ್ ಥ್ರಿಲ್ಲರ್ ಸೀನ್ಸ್ಗಳನ್ನು ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಗೆಳೆಯರ, ಇಂಥ ಬೆಸ್ಟ್ ಮೂವೀಸ್ಗಳ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ಗೆ ಜಾಯ್ನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರ. ಅಲ್ಲಿ ತನಕ ಕಾಯ್ತಾರಿ. ಬರ್ತೀನಿ ಗೆಳೆಯರ.